ನಮಸ್ಕಾರ. ನೋಡಿ, ಹೈಡ್ರೋಪೋನಿಕ್ ಬೆಳೆಯುವಂಥ ರೈತರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೀಗೇನು ನೋಡ್ತಿದ್ದೀರಲ್ಲ, ಇದು 96 ಟ್ರೇ ಹೈಡ್ರೋಪೋನಿಕ್ ಸೆಟಪ್ ಅಂತ ಕರಿತೀವಿ. ನೋಡಿ, ಮೋಟ್ರ್ಗಳಲ್ಲಿ ನಾವು ಬಂದಾಗ ಹಾಫ್ HP ಮೋಟ್ರನ್ನು ಕೇವಲ 32 ಟ್ರೇಗೆ ಮಾತ್ರ ಬಳಸ್ಕೊಬೋದು. ನಾವು 64 ಟ್ರೇವರೆಗೂ ಕೂಡ ಹಾಫ್ HP ಬಳಸ್ಬೋದು. ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಮಾಡಿದಾಗ ನೀವು 100 ಟ್ರೇ ಮೇಲೆ ಒಂದು ಸ್ಟ್ಯಾಂಡಲ್ಲಿ ಮಾಡಬಾರ್ದಾಗುತ್ತೆ. ಸೊ ನಾವು ಇದು ಮಾಡಿರ್ತಕ್ಕಂಥದ್ದು ನೋಡಿ, 1 HP ಮೋಟ್ರ್ ಹಾಕಿದ್ದೀವಿ. ನಿಮಗೆ ಕಂಪ್ಲೀಟ್ 96 ಟ್ರೇಗೂ ಅದು ವಾಟರ್ ಸಪ್ಲೈ ಮಾಡುತ್ತೆ ನೀಟಾಗಿ. ಇದು ಆಟೋಮೆಟಿಕಲಿ ಪ್ರತಿನಿತ್ಯ ಡೇ ಟೈಮಲ್ಲಿ ಮಾತ್ರ ಬೆಳಗ್ಗೆ 7 ಗಂಟೆಗೆ ಶುರುವಾದರೆ ರಾತ್ರಿ 9 ಗಂಟೆವರೆಗೂ 2 ಅವರ್ಗೆ ಒಂದೊಂದು ಸರಿ 1 ನಿಮಿಷ ಸ್ಪ್ರೇ ಮಾಡೋ ಥರ ನಾವು ಟೈಮ್ ಸೆಟ್ ಮಾಡಿದ್ದೀವಿ. ಪೀಕ್ ಸಮ್ಮರಲ್ಲಿ ನೀವು ರಾತ್ರಿ ಮಧ್ಯರಾತ್ರಿ ಯಾವುದರಲ್ಲೂ 1 ನಿಮಿಷ ಸ್ಪ್ರೇ ಆಗೋ ಥರ ನೀವು ಟೈಮ್ ಸೆಟ್ ಮಾಡ್ಕೊಬೋದು. ನೋಡಿ, ಇದೇ ಒಂದು ಟೈಮ್ ಶೆಡ್ಯೂಲ್ನಲ್ಲಿ ನಮಗೆ ಮೇವು ಯಾವ ರೀತಿ ಬಂದಿರೋದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಬೆಳವಣಿಗೆ ಬಂದಿದೆ ಅಂದರೆ ಅದು ಸಫಿಷಿಯೆಂಟ್ ನೀರಿನ ಪ್ರಮಾಣ ಕರೆಕ್ಟಾಗಿದೆ ಅಂತ ನಮಗೆ ಇಂಡಿಕೇಶನ್ ತೋರಿಸುತ್ತೆ. ಈ ರೀತಿ ಬರಬೇಕಾಗುತ್ತೆ. ಸೊ ಇದು ಒಂದು 96 ಟ್ರೇಯ ಸೆಟಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ರೀತಿ ಬರುತ್ತೆ ನಿಮಗೆ 96 ಟ್ರೇಯ ಸೆಟಪ್ಪು ಹೈಡ್ರೋಪೋನಿಕ್ ಯೂನಿಟ್. ಇದು ನಾವು UPVCಯಿಂದ ಮಾಡಿರ್ತಕ್ಕಂಥದ್ದು. ಕೆಲವ್ರು ಹೇಳ್ತಿರ್ತಾರೆ UPVC ಸ್ಟ್ರೆಂತ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನೀವು ಇದನ್ನು ಪ್ರತಿಯೊಂದೂ ನೀವು ಅಬ್ಸರ್ವ್ ಮಾಡಿ, 2.5 ವರ್ಷ ಆದರೂ ಕೂಡ ಎಲ್ಲೂ ಬೆಂಡ್ ಬಂದಿರೋದಾಗಲಿ ಮತ್ತೊಂದಾಗಲಿ ಏನೂ ಸಮಸ್ಯೆ ಬಂದಿಲ್ಲ ನಿಮಗೆ. ಅಷ್ಟೇ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಖಂಡಿತವಾಗ್ಲೂ ಇದಕ್ಕೆ ಒಂದು ಲಿಮಿಟೆಡ್ ಆದಂಥ ಪೀರಿಯಡ್ ಇರುತ್ತೆ. ಏನು ಇದು ಬಾಳಿಕೆ 8 ರಿಂದ 10 ವರ್ಷ ನಿಮಗೆ ಕಂಪಲ್ಸರಿ ಬಾಳಿಕೆ ಬರುತ್ತಿದ್ದು. 2.5 ವರ್ಷದ್ದು ನಿಮ್ಮ ಕಣ್ಣು ಮುಂದೆ ಇದೆ. ಈಗ ನೋಡ್ತಿದ್ರಲ್ಲ, ಇದರಲ್ಲಿ ಕಂಪ್ಲೀಟ್ ಡೈಲಿ ನಿಮಗೆ 80 ರಿಂದ 90 ಆವರೇಜ್ ಆಗಿ ಡೈಲಿ kg ಮೇವು ಸಿಗುತ್ತೆ ನಿಮಗೆ. ಕೇವಲ 12 ಟ್ರೇ ಔಟ್ಪುಟ್ ಸಿಗುತ್ತೆ ನಿಮಗೆ. ಇದನ್ನು 3 ಯೂನಿಟ್ ಅಂತ ಕರಿತೀವಿ. ನಿಮಗೆ ಯಾರಿಗೇ ಆಗಲಿ ಹೈಡ್ರೋಪೋನಿಕ್ ಯೂನಿಟ್ಗಳು ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ.